ದಿನ ಕಳೆದಂತೆ ನಮ್ಮ ಆಹಾರ ಪದ್ಧತಿ ಬದಲಾಗ್ತಾ ಇದೆ. ಯುವ ಜನತೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಪರಿಣಾಮ ಮಾರಣಾಂತಿಕ ಕಾಯಿಲೆಗಳು ಕಾಣಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಲ್ಲಿ ಗೃಹ ಆರೋಗ್ಯ ಯೋಜನೆ ಅಡಿ ಮನೆ ಮನೆಗೆ ಹೋಗಿ ತಪಾಸಣೆ ಮಾಡಿದ ಆರೋಗ್ಯ ಕಾರ್ಯಕರ್ತರಿಂದ ಬೆಚ್ಚಿ ಬೀಳಿಸುವ ಅಂಶಗಳು ಬೆಳಕಿಗೆ ಬಂದಿದೆ. ರಾಜ್ಯ ಸರ್ಕಾರ ಕೆಲ ತಿಂಗಳ ಹಿಂದಷ್ಟೇ ಗೃಹ ಆರೋಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಜನಸಾಮಾನ್ಯರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸಲು ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಮುಖ್ಯವಾಗಿ 30 ವರ್ಷ ಮೇಲ್ಪಟ್ಟವರಲ್ಲಿ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಸಾಂಕ್ರಾಮಿಕ ಅಲ್ಲದ ರೋಗಗಳನ್ನು ಮುಂಚಿತವಾಗಿ ಪತ್ತೆ ಹಚ್ಚಿ ಉಚಿತ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡುವ ಮೂಲಕ ಅಕಾಲಿಕ ಸಾವುಗಳನ್ನು ತಡೆಯುವುದು ಇದರ ಗುರಿಯಾಗಿದೆ. ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ತಪಾಸಣೆ ನಡೆಸುತ್ತಿದ್ದಾರೆ. ಈ ತಪಾಸಣೆಯ ವರದಿಯಲ್ಲಿ ಎಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಅಂಕಿ ಅಂಶಗಳು ಬೆಳಕಿಗೆ ಬಂದಿದೆ. ಬಾಯಿಯ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ 1,64,807 ಮಂದಿಯನ್ನು ನಾವು ತಪಾಸಣೆಗೆ ಒಳಪಡಿಸಿದ್ದೀವಿ. 910 ಮಂದಿ ಶಂಕಿತರಿದ್ದು ಅವರನ್ನು ಮತ್ತೆ ಹೆಚ್ಚಿನ ತಪಾಸಣೆಗೆ ಒಳಪಡಿಸಲಾಗಿ 7 ಮಂದಿಗೆ ಪತ್ತೆಯಾಗಿರುತ್ತದೆ. ಇದುವರೆಗೆ 123 ಮಂದಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಹಾಗೆ ಸ್ತನದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ 86,654 ಮಂದಿಯನ್ನು ಪರೀಕ್ಷೆಗೆ ಒಳಪಡಿಸಿ ಇದರಲ್ಲಿ 533 ಮಂದಿ ಶಂಕಿತರಿದ್ದು 8 ಮಂದಿಗೆ ಅದು ದೃಢಪಟ್ಟಿದೆ. ಇದುವರೆಗೆ 123 ಬಾಯಿಯ ಕ್ಯಾನ್ಸರ್ 183 ಮಂದಿಗೆ ಚಿಕಿತ್ಸೆಯಲ್ಲಿದ್ದಾರೆ. ಹಾಗೂ ಗರ್ಭಕೊರಳಿನ ಕಂಠದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ 64,280 ಮಂದಿಗೆ ನಾವು ತಪಾಸಣೆಯನ್ನು ಒಳಪಡಿಸಿದ್ದೀವಿ. ಅದರಲ್ಲಿ 728 ಮಂದಿ ಶಂಕಿತರಿದ್ದು ಒಬ್ಬರು ದೃಢಪಟ್ಟಿದೆ. ಇದುವರೆಗೆ 65 ಮಂದಿ ಚಿಕಿತ್ಸೆಯಲ್ಲಿ ಇದ್ದಾರೆ. ಈ ಅಂಕಿಅಂಶಗಳು ನಾವು ಆಗಸ್ಟಿಂದ ನವೆಂಬರ್ವರೆಗೆ ಇರುವಂಥ ಅಂಕಿಅಂಶಗಳು. ಒಂದು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ, ಅನಗತ್ಯವಾಗಿ ಯಾವುದೇ ಪ್ರಕರಣಗಳು ಏರುಪೇರು ಆಗಿರೋದಿಲ್ಲ. ಈ ಹಿಂದೆ ಏನು ಪ್ರಕರಣ ವರದಿಯಾಗ್ತಿತ್ತೋ ಅಷ್ಟೇ ಈಗಲೂ ಕೂಡ ಇದ್ದಂತಿದೆ. ಹಾಗೆ ಈಗ ನಾವು ಎಲ್ಲ ಗೃಹ ಆರೋಗ್ಯ ಬಂದ ಮೇಲೆ ನಿಖರವಾಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೇವೆ. ಹಾಗೂ ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಯಾವುದೇ ರೀತಿಯ ಗಣನೀಯ ಏರಿಕೆ ಕಂಡು ಬಂದಿರುವುದಿಲ್ಲ. ಜನಾಂಗಕ್ಕೆ ಅಥವಾ ನಮ್ಮ ಹಿಂದಿನ ತಲೆಮಾರಿಗೆ ಊಹಿಸಿದರೆ ನಮ್ಮಲ್ಲಿ ಅಧಿಕ ರಕ್ತದೊತ್ತಡ ಸುಮಾರು 26% ಇದೆ. ಅದೇ ರೀತಿ ಮಧುಮೇಹ ರೋಗ ಸುಮಾರು 16% ಇದೆ. ಇದು ಜಾಗತಿಕ ಸರಾಸರಿಯಿಂದ ತುಂಬಾ ಜಾಸ್ತಿ ಇದೆ. ಖಂಡಿತ ಹೌದು. ಈಗ ಬದಲಾದ ನಮ್ಮ ಆಹಾರ ಪದ್ಧತಿ, ಅತಿಯಾದ ತೂಕ ಮತ್ತು ನಮ್ಮ ಏನು ಈಗ ಅತಿಯಾದ ಮಾನಸಿಕ ಒತ್ತಡ, ಈ ಮೂರನ್ನು ಸೇರಿದಾಗ ಖಂಡಿತವಾಗಿಯೂ ಅಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತದೆ. ಸೊ ನಾವು ಆ ಬಗ್ಗೆ ಕೂಡ ಜನರಿಗೆ ಕೌನ್ಸಿಲಿಂಗ್ ಅಥವಾ ಅವರಿಗೆ ಮಾಹಿತಿಯನ್ನು ನೀಡಿ ಯಾವ ರೀತಿ ಅಸಾಂಕ್ರಾಮಿಕ ರೋಗ ಬಾರದ ರೀತಿಯಲ್ಲಿ, ಒಜ್ಜುತನ ಬಾರದ ರೀತಿಯಲ್ಲಿ ಅಥವಾ ಮಾನಸಿಕ ಒತ್ತಡ ಯಾವ ರೀತಿ ನಿವಾರಿಸಿಕೊಳ್ಬೋದು, ಈ ಬಗ್ಗೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿಕೊಂಡಿದ್ದೇವೆ. ಇದನ್ನು ಈಗಾಗಲೇ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ. ಕೇವಲ 4 ತಿಂಗಳ ಅಂತರದಲ್ಲಿ 371 ಮಂದಿಯಲ್ಲಿ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ಅದರಲ್ಲಿ 183 ಮಂದಿಯಲ್ಲಿ ಬಾಯಿಯ ಕ್ಯಾನ್ಸರ್, 123 ಮಂದಿಗೆ ಸ್ತನ ಕ್ಯಾನ್ಸರ್, ಜೊತೆಗೆ 65 ಮಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಇರೋದು ಗೊತ್ತಾಗಿದೆ.